ಸೀರಿಯಸ್ಲಿ ನಾನೊಂದು ಎಂಥ ಕೆಲಸ ಮಾಡಿದ್ದೀನಿ ಅಂತ ಅಂದರೆ, ನನ್ನ ಇವೆಂಟಿಂದು ಫೋಟೋಗ್ರಾಫರ್ನ 18th ಬುಕ್ ಮಾಡಿದ್ದೀನಿ. 18th ಫ್ರೈಡೆ ಅಂತ ಹಾಕಿದ್ದೀನಿ. ಸೊ ಅವ್ರು ಬರ್ತಾನೇ ಇಲ್ಲ. ಇದು ನಾಮಕರಣ ಹಿಂದಿನ ಡೇ. ಸೊ ಆವತ್ತು ನಾವು ನೈಟ್ ಹೋಗ್ಬಿಟ್ಟು ಇಲ್ಲಿ ಡೆಕೋರೇಷನ್ ಎಲ್ಲ ಹೇಗೆ ಮಾಡ್ತಾಯಿದ್ದಾರೆ ಏನು ಅಂತ ನೀಟಾಗಿ ನೋಡ್ಕೊಂಬರೋಕ್ಕೆ ಒಂದು ಸಲ ಹೋಗಿದ್ವಿ. ಸೊ ನಾವು ಹೇಳಿದ್ದಿದ್ದು ಲೈಕ್ ಒಂದು ವಾಲ್ ಇರಬೇಕು, ಅದ್ರ ಹಿಂದೆ ಫುಲ್ಲು ಬಾಳೆಕಂದು ಅದರದ್ದು ಇರಬೇಕು, ಸಮಥಿಂಗ್ ಲೈಕ್ ವಿಂಟೇಜ್ ಓಲ್ಡ್ ಟೈಪ್ಸ್ ಇರೋಂಥನೇ ನನಗೆ ಡೆಕೋರೇಷನ್ ಬೇಕಿತ್ತು. ಸೊ ಒಂದು ಸಲ ಸುಮ್ಮನೆ ಹೋಗಿ ವೆರಿಫೈ ಮಾಡ್ಕೊಂಡು. ಎಲ್ಲರಿಗೂ ನಮಸ್ಕಾರ. ಸೊ ಈಗ ಟೈಮು ಆಲ್ಮೋಸ್ಟ್ 6:45 ಇದು. ಸಿಕ್ಕಾಬಟ್ಟೆ ಚಳಿ ಹೊಡಿತಾ ಇದೆ ನೋಡಿ. ಫುಲ್ಲು ಫಾಗ್ ಇದೆ, ಇನ್ನೂ ಜಾಸ್ತಿ ಇತ್ತು, ಇವಾಗ ಒಂದು ಸ್ವಲ್ಪ ಕಡಿಮೆ ಆಗಿದೆ. ಸೊ ನಾನು ಸ್ನಾನ ಮಾಡಿ ರೆಡಿಯಾಗಿದ್ದೀನಿ. ಇವಾಗ ನಾನು ರೆಡಿಯಾಗಿಲ್ಲ, ಲೈಕ್ ಫ್ರೆಶ್ ಅಪ್ ಆಗಿದ್ದೀನಿ. ಆ್ಯಂಡ್ ಬೇಬಿ ಈಸ್ ಆಲ್ಮೋಸ್ಟ್ ಎದ್ದೇಳ್ತಾ ಇದ್ದಾನೆ. ಪಪ್ಪ ಮಲಗಿದ್ದಾರೆ ಅವನ ಪಕ್ಕ, ಬಟ್ ಈಸ್ ಅಬೌಟ್ ಟು ವೇಕಪ್ ನಾವು. ಸೊ ಅವನು ಎದ್ದ ತಕ್ಷಣ ಅವನಿಗೂ ಸ್ನಾನ ಮಾಡಿಸ್ಬಿಟ್ಟು ಐ ವಿಲ್ ಲೀವ್ ಫಾರ್ ಛತ್ರ, ಸೊ ದಟ್ ಅಲ್ಲಿ ಮೇಕಪ್ ಆರ್ಟಿಸ್ಟ್ ಬರ್ತಾಳೆ. ಸೊ ಅವಳು ಆಲ್ಮೋಸ್ಟ್ 1.5 hours ಮೇಕಪ್ ಮಾಡ್ಕೊಳ್ಳೋದಕ್ಕೆ ಟೈಮ್ ಬೇಕು ಅಂತ ಹೇಳಿದ್ದಾಳೆ. ಸೊ ಹಾಗಾಗಿ ನಾನು 7:45-8 ಅಲ್ಲಿಗೆ ಹೋದರೆ ಬೈ 9:30-10 ನಾನು ರೆಡಿ ಇರ್ತೇನೆ. ಆ್ಯಂಡ್ ಈ ಸಲ ಬೇಬಿ ಇರೋದ್ರಿಂದ ಐ ಡೋಂಟ್ ನೋ ನನಗೇನು ಮಾಡ್ತೀನಿ, ಹೆಂಗೆ ಮಾಡ್ತೀನಿ. ಅವ್ನು ಇರ್ತಾನ, ಅವನಿಗೆ ಮಧ್ಯದಲ್ಲಿ ಒಂದು ನ್ಯಾಪ್ ಬೇರೆ ಕೊಡಬೇಕು ಈವೆಂಟ್ ಶುರು ಆಗೋಕ್ಕಿಂತ ಮುಂಚೆ. ಐ ಆಮ್ ರಿಯಲಿ ಕ್ಲೂಲೆಸ್. ಏನು ಮಾಡ್ತೀವಿ, ಫೋಟೋ ಏನು ತೊಗೊತೀವಿ. ನಿಜ ಅವ್ನು ತುಂಬ ಕ್ರ್ಯಾಂಕಿ ಆದರೆ ಕೂರಲೇ ಇಲ್ಲ ಅಂದರೆ ಮಂಟಪದಲ್ಲಿ ಏನು ಮಾಡೋದು, ಹಾಗೆಲ್ಲ ನಂಗೆ ಟೆನ್ಷನ್ ಆಗ್ತಿದೆ. ಟು ಬಿ ಫ್ರ್ಯಾಂಕ್, ಇಟ್ಸ್ ವೆರಿ ಹೆಕ್ಟಿಕ್. ಐ ವಿಶ್ ಎಲ್ಲರೂ ಕೂಡ 5 ಮಂತ್ಸಲ್ಲೇ ಮಾಡಿಬಿಡಿ, 9-11 ಕರ್ಕೋಬೇಡಿ. ಇಟ್ಸ್ ವೆರಿ ಹಾರ್ಡ್ ಬೇಬೀಸ್ನ ಕೂರಿಸ್ಕೊಳ್ಳೋದಕ್ಕೆ. ನನ್ನ ಮಗ ಅಂತೂ ಕೂತಲ್ಲಿ ಕೂರಲ್ಲ, ನಿಲ್ಲಲ್ಲ, ಒದ್ದಾಡ್ತಾನೇ ಇರ್ತಾನೆ. ಈಸ್ ವೆರಿ 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 ಸೂಪರ್ ಆ್ಯಕ್ಟಿವ್. ಸೊ ಹಾಗಾಗಿ ಸ್ವಲ್ಪ ಇನ್ನೂ ಕಷ್ಟ ಆಗ್ಬೋದು. ಆ್ಯಂಡ್ ವಿಲ್ ಸಿ ಹೌ ದ ಇವೆಂಟ್ ಗೋಸ್ ಥ್ರೂ ಮೈ ಐಸ್. ನೀವು ನೋಡ್ತಾ ಹೋಗ್ತೀರಾ ಇವೆಂಟ್ ಎಲ್ಲ ಹೇಗಾಗುತ್ತೆ ಏನು ಅಂತ. ತುಂಬ ಖುಷಿ ಆಗ್ತಿದೆ. ಇದು ಫಸ್ಟ್ ಇವೆಂಟ್ ನನ್ನ ಮಗಂದು ನಾವು ಮಾಡ್ತಾ ಇರೋದು. ಆ್ಯಂಡ್ ನನಗೆ ಪ್ರತಿಯೊಂದೂ ಶಾಸ್ತ್ರೋಕ್ತವಾಗಿ ತುಂಬ ಚೆನ್ನಾಗಿ ಮಾಡಬೇಕು ಅನ್ನೋದು ನನಗೆ ಆಸೆ ಇತ್ತು. ಸೊ ಹಾಗೆ ಮಾಡ್ತಾಯಿದ್ದೀವಿ. ಆ್ಯಂಡ್ ಎಲ್ಲರೂ ಬರ್ತಾ ಇದ್ದಾರೆ. ಆ್ಯಂಡ್ ನನ್ನ ಹಸ್ಬೆಂಡ್ ಇವಾಗ ಛತ್ರದ ಹತ್ರ ಹೋಗಿದ್ದಾನೆ. ನಮ್ಮ ಆ ಕಡೆ ರಿಲೇಟಿವ್ಸ್ ಬಂದಿದ್ದಾರೆ. ಸೊ ಅವ್ರಿಗೇನೆ ರೂಮು ಆ್ಯಂಡ್ ಬಿಸಿನೀರು ಅದು ಇದು ಸ್ವಲ್ಪ ಹೆಲ್ಪ್ ಮಾಡೋದಕ್ಕೆ ಅವನು ಅಲ್ಲಿಗೆ ಹೋಗಿದ್ದಾನೆ. ಸೊ ಮೀನ್ ವೈಲ್ ನಾನು ರೆಡಿಯಾಗಿದ್ದೀನಿ. ಬೇಬಿನೂ ಸ್ನಾನ ಮಾಡಿಸ್ಬಿಡ್ತೀನಿ, ಫೀಡ್ ಮಾಡಿ ಹೋಗ್ತಾನೆ ನಾನು. ಆ್ಯಂಡ್ ಸೊ ಅವನಿಗೆ ಎಲ್ಲ ಒಂದು ಕಂಫರ್ಟಬಲ್ ಒಂದು ಬಟ್ಟೆ ಹಾಕಿ ಕರ್ಕೊಂಬರ್ತಾರೆ. ಆ್ಯಂಡ್ ಅಗೇನ್ ಅಲ್ಲಿ ಫೀಡ್ ಮಾಡಿ ಹಾಗೆ ಮಲಗಿಸ್ಬಿಡೋಣ ಅನ್ನೋದು ನನ್ನ ಪ್ಲ್ಯಾನು. ಲೆಟ್ಸ್ ಸಿ ಹೌ ಇಟ್ ಗೋಸ್. ಆ್ಯಂಡ್ ಸಿಕ್ಕಾಬಟ್ಟೆ ಚಳಿ ಇದೆ. ಲಿಟ್ರಲಿ ನವೆಂಬರ್ ಟೈಮ್. ಇನ್ನು ಡಿಸೆಂಬರ್ ಜಾನ್ವರಿಲಿ ಹೆಂಗೆ ಆಗುತ್ತೆ ಅನ್ನೋದನ್ನ ನಿಜವಾಗಿ ಇಮ್ಯಾಜಿನ್ ಕೂಡ ಮಾಡೋಕ್ಕಾಗ್ತಾಯಿಲ್ಲ. ತುಂಬ ಚಳಿ ಇದೆ. ಆ್ಯಂಡ್ ಸಿಕ್ಕಾಬಟ್ಟೆ ಶೀತ ಆಗೋಗಿದೆ ನನಗೆ. 2 ಡೇಸಿಂದ ಫುಲ್ಲು ಶೀತ. ಮೂಗು ಒರೆಸಿ ಸಾಕಾಯಿತು. ಇಲ್ಲ ಆಲ್ರೆಡಿ ಒರೆಸಿ ನೋಡಿ ಬ್ಲಿಸ್ಟರ್ಸ್ ಶುರುವಾಗ್ಬಿಟ್ಟಿದೆ ನನಗೆ. ಹೀಗೆ ನಾನು ಶೀತ ಆದಾಗೆಲ್ಲ ಏನಾದರೂ ಒಂದು ಮಾಡ್ಕೊತಾನೆ ಇರ್ತೀನಿ. ಪಾಪಗೂ ಫುಲ್ಲು ಶೀತ ಕೆಮ್ಮು ಆಗಿತ್ತು. ಅವ್ನಿಗೆ ಹೆಂಗೋ ಸಿರಪ್ ಹಾಕಿ ಒಂದು ಲೆವೆಲಿಗೆ ತಂದಿದ್ದೀವಿ. ಓಕೆ, ಐ ನೋ ಯು ಗಾಟ್ ಇಟ್ ರೈಟ್. ಎಷ್ಟು ಟೆನ್ಷನ್ ಆಗ್ತಾಯಿದೆ ನನಗೆ ಅಂತ ಒಳ್ಳೆ ಮಾತಾಡ್ತಾನೆ ಇದ್ದೀನಿ. ಸೊ ಎಲ್ಲ ರೆಡಿ ಆಗಿದೆ. ಪುರೋಹಿತ್ರಿಗೆ ಕೊಡೋವಂಥದ್ದು ನಾಮಕರಣಕ್ಕೆ ನಾನು ರೆಡಿ ಮಾಡ್ಕೊಂಡಿದ್ದಾರೆ ಅಮ್ಮ. ಆ್ಯಂಡ್ ಕಂಕಣ ಮಾಡ್ತಾಯಿದ್ದಾರೆ ಅಮ್ಮ ಇವಾಗ. ಆ್ಯಂಡ್ ನನಗೆ ಆ್ಯಕ್ಚುಲಿ ಯಾವುದಕ್ಕೂ ಕಾಂಟ್ರಿಬ್ಯೂಟ್ ಮಾಡೋದಕ್ಕೆ ಆಗ್ತಾಯಿಲ್ಲ. ತುಂಬ ಕಷ್ಟ ಆಗ್ತಿದೆ ಇವನು ಇರೋದ್ರಿಂದ. ಇವಂದೇ ನೋಡ್ಕೊಳಂಗಾಗತ್ತೆ ನನಗೆ. ಆ್ಯಂಡ್ ಗುರು ಸ್ವಲ್ಪ ಹೊರಗಡೆದು ಮಾಡ್ತಾನೆ. ಸೊ ವಿತೌಟ್ ದ ಸಪೋರ್ಟ್ ಹಾನೆಸ್ಟ್ಲಿ ಏನೂ ಮಾಡೋದಕ್ಕೆ ಆಗ್ತಾಯಿರಲಿಲ್ಲ. ಸೊ ಅವರು ಅತ್ತಿಗೆ, ಅಣ್ಣ, ಅಪ್ಪಾಜಿ ಎಲ್ಲ ಇರೋದಕ್ಕೆ ಇಷ್ಟು ಚೆನ್ನಾಗಿ ಇವೆಂಟ್ನ ಮಾಡೋದಕ್ಕೆ ಸಾಧ್ಯ ಆಗ್ತಾಯಿದೆ. ಸೊ ಐ ಆಮ್ ಗ್ರೇಟ್ಫುಲ್ ಫಾರ್ ದೆಮ್. ಇಂಡಿಯಾ ಬನ್ನಿ ಹೋಗೋಣ ಮುಂದೆ. ಏನೇನು ಮಾಡ್ತೀನಿ, ಏನು ಅಂತ ಎಲ್ಲ ತೋರಿಸ್ತಾ ಹೋಗ್ತೀನಿ. ಹೋಪ್ಸೋ ನಾನು ಆಲ್ಮೋಸ್ಟ್ ಎಲ್ಲ ಕವರ್ ಮಾಡ್ತೀನಿ. ಆ್ಯಂಡ್ ನನ್ನ ಕ್ಲೋಸೆಸ್ಟ್ ಫ್ರೆಂಡ್ಸ್ಗಳೆಲ್ಲ ಬರ್ತಾಯಿದ್ದಾರೆ. ಐ ಆಮ್ ಹ್ಯಾಪಿ ಫಾರ್ ದ್ಯಾಟ್. ಆ್ಯಂಡ್ ಅಗೇನ್ ಇಟ್ಸ್ ಆನ್ ಫ್ರೈಡೇ, ಆನ್ ವೀಕ್ ಡೇ. ಎಷ್ಟು ಹುಡ್ಕಿದ್ವಿ ಛತ್ರನ ವೀಕೆಂಡು, ಬಟ್
ನವೆಂಬರ್ ಟೈಮ್ ಬ್ಯುಸಿ ಶೆಡ್ಯೂಲ್, ಎಲ್ಲೂ ಸಿಗಲಿಲ್ಲ. ಸೊ ಹಾಗಾಗಿ ವೀಕ್ ಡೇನೇ ಮಾಡೋಂಥ ಪರಿಸ್ಥಿತಿ ಬಂತು. ಬಿಕಾಸ್ 9 ಮಂತಲ್ಲೇ ಮಾಡಬೇಕು. ವಿ ಹ್ಯಾವ್ ಓನ್ಲಿ ಅ ಮಂತ್ ಡ್ಯೂರೇಷನ್. ಆ ಮಂತ್ ಕಳೆದ್ರೆ ಮತ್ತೆ ನಾವು ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಯಾವುದೋ ಒಂದು ಡೇ ಮಾಡಿದ್ರೆ ಸಾಕು ಅನ್ನಂಗೆ ಆಗೋಗಿತ್ತು ನಮಗೆ. ಸೊ ಹಾಗಾಗಿ ಫ್ರೈಡೇನೇ ಮಾಡಿದ್ವಿ. ಸುಮಾರು ಜನ ಅದಕ್ಕೋಸ್ಕರ ಬರ್ತಾಯಿಲ್ಲ, ಬಟ್ ಇಟ್ಸ್ ಓಕೆ. ದೋಸ್ ಹೂ ವಾಂಟ್ ದೇ ವಿಲ್, ನೋ ಮ್ಯಾಟರ್ ವಾಟ್. ಆ್ಯಂಡ್ ತುಂಬ ಕ್ಲೋಸ್ ಇರೋ ಫ್ರೆಂಡ್ಸ್ಗಳು, ನೋ ಮ್ಯಾಟ್ರ್ ವಾಟ್, ಯಾವ ಕ್ಲೋಸ್ ರಿಲೇಟಿವ್, ಕ್ಲೋಸ್ ಫ್ರೆಂಡ್ ನೀವು ಯಾವುದೇನಾದರೂ ಇಟ್ರಿ, ದೇ ವಿಲ್ ಬಿ ದರ್. ಸೊ ಯು ಡೋಂಟ್ ಹ್ಯಾವ್ ಟು ವರಿ. ಆ್ಯಂಡ್ ಯು ಗಾಟ್ ಇಟ್ ರೈಟ್. ನಾನು ಏನು ಹೇಳಕ್ಕೆ ಟ್ರೈ ಮಾಡ್ತಿದ್ದೀನಿ ಅಂತ. ಸೊ ಚಿಲ್. ಓಕೆ, ಸೊ ಬನ್ನಿ. ವೆಲ್ಕಮ್ ಟು, ಅಫಿಷಿಯಲಾಗಿ ಹೇಳ್ಬಿಡ್ತೀನಿ, ವೆಲ್ಕಮ್ ಟು ನನ್ನ ಮಗನ ನಾಮಕರಣ ಡೇ. ನಾನಿಲ್ಲಿ ಛತ್ರಕ್ಕೆ ಬಂದಿದ್ದೇನೆ. ಸೊ ಇವಾಗ ಆಲ್ಮೋಸ್ಟ್ ನನ್ನ ಮೇಕಪ್ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ನನ್ನ ಸ್ಕಿನ್ ಪ್ರೆಪ್ ಮಾಡ್ತಾಯಿದ್ರು. ಫಸ್ಟ್ ಥಿಂಗ್ ಈಸ್ ಫಸ್ಟ್, ಅವರು ಲೆನ್ಸ್ ಏನಾದರೂ ಹಾಕಿದ್ರೆ ಅದನ್ನು ಹಾಕ್ತಾರೆ. ನಾನು ಲೆನ್ಸ್ ಹಾಕೋದು ಬೇಡ ಅಂತ ಅಂದ್ಕೊಂಡಿದ್ದೆ, ಬಿಕಾಸ್ ಐ ವಾಸ್ ಲುಕಿಂಗ್ ಫಾರ್ ಮೋರ್ ನ್ಯಾಚುರಲ್ ವಿಂಟೇಜ್ ಲುಕ್, ಸ್ಕಿನ್ ಲೈಕ್ ಮೇಕಪ್ ಟೈಪ್ ನೋಡ್ತಾ ಇದ್ದೆ. ಬಟ್ ಅವರು ಲೆನ್ಸ್ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂದರು. ಸೊ ಐ ಥಾಟ್ ಓಕೆ ಲೆಟ್ಸ್ ಟ್ರೈ ಇಟ್ ಅಂತ. ನಾನೊಂದು ಎಂಥ ಕೆಲಸ ಮಾಡಿದ್ದೀನಿ ಅಂತ ಅಂದರೆ, ನನ್ನ ಇವೆಂಟಿಂದು ಫೋಟೋಗ್ರಾಫರ್ನ 18th ಬುಕ್ ಮಾಡಿದ್ದೀನಿ. 18th ಫ್ರೈಡೆ ಅಂತ ಹಾಕಿದ್ದೀನಿ. ಸೊ ಅವ್ರು ಬರ್ತಾನೇ ಇಲ್ಲ. ಆ್ಯಕ್ಚುಲಿ ತುಂಬ ಬೇಜಾರಾಗ್ತಿದೆ, ಏನು ಕೊನೆಗೆ ಬರೋದೇ ಇಲ್ಲ ಅಂತ ಹೇಳಿದ್ರು ಅವರು. ಆಮೇಲೆ ಫೋನ್ ಮಾಡಿ ಏನೇನೋ ಮಾಡಿ ರಿಕ್ವೆಸ್ಟ್ ಮಾಡಿ, ಇವಾಗ ದೇ ಆರ್ ಕಮ್ಮಿಂಗ್ ಅಟ್ 12. ನಾನು 10ಗೆ ಬರೋಕ್ಕೆ ಹೇಳಿದ್ದು, ಪ್ರತಿಯೊಂದು ಎಲ್ಲದನ್ನು ತಗೊಂಡು ನಾವು ಸಿಂಗಲ್ ಫೋಟೋ ತಗೊಂಡು ಆರಾಮಾಗಿ ಇದು ಮಾಡೋಣ ಅಂತ. ಇವಾಗ ಈವೆಂಟ್ ಕವರ್ ಮಾಡಿದ್ರೆ ಸಾಕು ಅಂತ ಅನ್ನಿಸ್ತಾ ಇದೆ. ಲಿಟ್ರಲಿ ಐ ಆಮ್ ಫೀಲಿಂಗ್ ವೆರಿ ಬ್ಯಾಡ್. ನಾನು ಯಾಕೆ ಹಿಂಗೆ ಕೆಲಸ ಮಾಡಿದೆ, ಏನು ನಿಜವಾಗ್ಲೂ ನಂಗೆ ಅರ್ಥ ಆಗ್ತಿಲ್ಲ. ಬಟ್ ಇಟ್ ಈಸ್ ವಾಟ್ ಇಟ್ ಈಸ್, ಅಕ್ಸೆಪ್ಟ್ ಇಟ್ ಆ್ಯಂಡ್ ಮೂವ್ ಆನ್. ಸೊ ಹೀಗೆ ನಾನು ಓವರಾಲಾಗಿ ಕಾಣಿಸ್ತಾ ಇದ್ದೀನಿ. ದಿಸ್ ಹೌ ಮೈ ಮೇಕಪ್ ಈಸ್ ಲುಕಿಂಗ್. ಸೊ ಬಾಯ್, ನಾನು ಮತ್ತೆ ಪುನಃ ಅಪ್ಡೇಟ್ ಮಾಡ್ತೀನಿ, ಮಾತಾಡ್ತೀನಿ. ಓಕೆ, ಲಿಟ್ರಲಿ ನನ್ನ ಮೇಕಪ್ ಅರ್ಧ ಎಲ್ಲ ಹೋಗಿಸ್ಕೊಂಡು ಆಮೇಲೆ ನಾನು ಕಾಮ್ ಡೌನ್ ಆಗಿದ್ದು. ಸೀರಿಯಸ್ಲಿ ಎಂಥ ಕೆಲಸ ಮಾಡಿದ್ದೆ ಅಂದರೆ ಈವೆಂಟ್ ದಿನ. ಸೊ ಈ ಸ್ಟೋರಿ ಬಗ್ಗೆ ಆಮೇಲೆ ಮಾತಾಡ್ತೇನೆ. ಲೆಟ್ಸ್ ಟಾಕ್ ಅಬೌಟ್ ದ ಡೆಕೋರೇಷನ್. ಸೊ ನಾನು ಹೇಳಿದ್ದು ಡೆಕೋರೇಷನ್ ಕಂಪ್ಲೀಟ್ಲಿ ವಿಂಟೇಜ್ ಟೈಪ್. ನನಗೆ ಹಿಂಗೆ ಸೆಂಟರಲ್ಲಿ ಈ ಥರ ಒಂದು ಡೋರ್ ಬರಬೇಕಿತ್ತು. ನಂದು ಮೋಸ್ಟ್ ಆಫ್ ಇದು ಗ್ರೀನಲ್ಲಿ ಕವರ್ ಆಗಬೇಕು, ಬ್ಯಾಕ್ಗ್ರೌಂಡು ಮೇಲೆ ಗ್ರೀನ್ ಇರಬೇಕು, ಸೈಡಲ್ಲಿ ಗ್ರೀನ್ ಇರಬೇಕು ಆ್ಯಂಡ್ ಪಿಲ್ಲರ್ಸ್ಗಳು ಬೇಕು ಅಂತ ಹೇಳಿದ್ದೆ. ಆ್ಯಂಡ್ ನನಗೆ ವಿಂಟೇಜ್ ಟೈಪ್ ಅಂತ ಅದೊಂದು ಕೊಡೋದಕ್ಕೆ ಆ ರಂಗೋಲಿ ಡಿಸೈನ್ ಬೇಕು, ಕೋಲಮ್ ಡಿಸೈನ್ ಅಂತ ಹೇಳ್ತಾರೆ. ಸೊ ಸುರುಳಿ ರಂಗೋಲಿ ಅದು ಬೇಕು ಅಂತ ಹೇಳಿದ್ದೆ. ಆ್ಯಂಡ್ ಹೊರಗಡೆ ನಾವು ಅವನಿಗೆ ಕನ್ನ ಅಂತ ಕರೆಯೋದು. ಸೊ ಹಾಗಾಗಿ ಕನ್ನನ ನಾಮಕರಣ ಸಮಾರಂಭಕ್ಕೆ ಸ್ವಾಗತ ಅಂತ ಅರ್ಪಿತಾ ಗುರುಪ್ರಸಾದ್ ಈ ರೀತಿ ಪುಟ್ಟದಾಗಿ ಮಾಡೋಕ್ಕೆ ಹೇಳಿದ್ರು. ಬಟ್ ಹೊರಗಡೆನೂ ತುಂಬ ಚೆನ್ನಾಗಿ ಮಾಡಿದ್ರು ಅವರು. ತುಂಬ ಚೆನ್ನಾಗಿ ನೆನಪಿದೆ ನನಗೆ. ಬಾಯ್ ಬೇಬಿ ಅಂದಿದ್ದ ತಕ್ಷಣವೇ ಐ ವಾಸ್ ವೆರಿ ಶ್ಯೂರ್ ನನಗೆ ನಾಮಕರಣದಲ್ಲಿ ಎಲ್ಲ ಕಡೆ ಕೃಷ್ಣ ಇರಬೇಕು, ಕೃಷ್ಣ ಎಲ್ಲ ಕಡೆ ಕಾಣಿಸ್ಬೇಕು ಅಂತ ಹೇಳಿದ್ದೆ. ನಾನು ಅವರಿಗೆ ಇವನ್ ಎಕ್ಸ್ಪ್ಲೇನ್ ಮಾಡಿದಾಗಲೂ ಐ ವಾಂಟ್ ಕೃಷ್ಣ ಥೀಮ್ ಇದ್ದಿದ್ದು ಬೇಕು ಮೇಯ್ನಾಗಿ, ಆ್ಯಂಡ್ ನನಗೆ ಕೃಷ್ಣ ಇರಬೇಕು ಅಂತ ಹೇಳಿದ್ದೆ. ಸೊ ಹೊರಗೆ ಕೃಷ್ಣ ಇಟ್ಟಿದ್ರು ಆ್ಯಂಡ್ ನೇಮ್ ರಿವೀಲಿಂಗ್ ಇದರಲ್ಲಿ ಅಲ್ಲಿ ಕೃಷ್ಣ ಇತ್ತು. ಸೊ ಸುಮಾರು ಕಡೆ ಕೃಷ್ಣ ಎಲಿಮೆಂಟ್ಸ್, ಕೊಳಲು, ನವಿಲ್ಗೆರೆ, ಈ ಥರ ಎಲ್ಲ ಎಲಿಮೆಂಟ್ಸ್ಗಳನ್ನು ಆ್ಯಡ್ ಮಾಡಿದರು. ನಾವಿಲ್ಲಿ ಬ್ರಾಹ್ಮಣರನ್ನು ಕರೆಸಿ ನಾಮಕರಣ ಸಮಾರಂಭವನ್ನು ನಾವು ಶಾಸ್ತ್ರ ಏನಿದೆ ಅದನ್ನು ಶುರು ಮಾಡಿದ್ವಿ. ನಾನು ಮೊದಲದಾಗಿ ಆವಾಗಲೇ ಹೇಳಿದ್ನಲ್ಲ, ನನಗೆ ಪ್ರತಿಯೊಂದು ಶಾಸ್ತ್ರೋಕ್ತವಾಗಿ ಅದು ಏನೇನಿದೆ ವಿಧಿವಿಧಾನ ಹೇಗಿದೆ, ಒಬ್ಬ ಬ್ರಾಹ್ಮಣರನ್ನು ಕರೆಸಿ ಅವ್ರ ಹತ್ರನೇ ಮಾಡಿಸ್ಬೇಕು ಅನ್ನೋದು ನನಗೆ ಆಸೆ ಇತ್ತು. ಆ್ಯಂಡ್ ನನಗೆ ಏನಂತಂದರೆ ನಮ್ಮ ಗ್ರಂಥದಲ್ಲಿ, ಪುರಾಣಗಳಲ್ಲಿ ಅಥವಾ ಶಾಸ್ತ್ರದಲ್ಲಿ ಏನು ಬರೆದಿದೆ ಸೊ ಅದೇ ರೀತಿ ಮಾಡಬೇಕು ಅನ್ನೋದು ನಂದು ಗುರುದು ಒಂದು ಡ್ರೀಮ್ ಆಗಿತ್ತು. ಸೊ ಹಾಗಾಗಿ ಅದನ್ನು ಶಾಸ್ತ್ರೋಕ್ತವಾಗಿ ಮಾಡಿಸ್ಬೇಕು ಅಂತ ಅವ್ರನ್ನ ಕರೆಸಿ ಇಲ್ಲಿ ಮಾಡಿಸ್ತಾ ಇದ್ದೀವಿ. ಮೊದಲನೇದಾಗಿ ಗಣಪತಿ ಪೂಜೆಯನ್ನು ಮಾಡಿದ್ರು, ಆಮೇಲೆ ಮನೆ ದೇವರ ಪೂಜೆಯನ್ನು ಮಾಡಿ ಶಾಸ್ತ್ರನ ಶುರು ಮಾಡಿದ್ರು. ಲಿಟ್ರಲಿ ನಾನು ಎಷ್ಟು ಟೆನ್ಸ್ ಆಗೋಗಿದ್ದೆ ಅಂತ ಅಂದರೆ ಐ ಕಾಂಟ್ ಇವನ್ ಎಕ್ಸ್ಪ್ಲೇನ್. ಬಿಕಾಸ್ ನನಗೆ 1000 ಥಿಂಗ್ ತಲೆಯಲ್ಲಿ ಓಡ್ತಾ ಇತ್ತು. ಒಂದು ಕ್ಷಣ ನಿಜ ಒಂಥರ ಪಾಸೇ ಆಗೋಗಿತ್ತು. ನನ್ನ ಮೈಂಡ್ ಏನು ನಡೀತಾ ಇದೆ, ಏನು ಮಾಡ್ತಾಯಿದ್ದೀನಿ ಏನೂ ಗೊತ್ತಾಗ್ತಿಲ್ಲ. ನೀವು ನೋಡ್ಬೋದು, ಲೈಕ್ ಫುಲ್ ಟೆನ್ಷನಲ್ಲಿ ಕೂತಿದ್ದೆ ನಾನು.
ಐ ಆಮ್ ಲಿಟ್ರಲಿ ವೆರಿ ಗುಡ್ ಅಟ್ ಪ್ಲ್ಯಾನಿಂಗ್ ಎವ್ರಿಥಿಂಗ್ ಆಯಿತಾ. ನಮ್ಮ ಮನೇಲಿ ಯಾವುದೇ ಚಿಕ್ಕ ಪುಟ್ಟ ಎಂಥದೇ ಫಂಕ್ಷನ್ ಆಗಲಿ ಇನ್ ಡೀಟೇಲಾಗಿ ಡೆಕೋರೇಷನ್ನಿಂದ ಹಿಡಿದು ಪ್ರತಿಯೊಂದು ಶಾಪಿಂಗ್ ಮೇಕಪ್ ಪ್ರತಿಯೊಂದೂ ಇನ್ ಡೀಟೇಲಾಗಿ ನಾನೇ ಪ್ರಿಪೇರ್ ಮಾಡೋದು. ಆ್ಯಂಡ್ ನಾನು ಯಾವತ್ತೂ ಏನೂ ಮಿಸ್ಟೇಕ್ ಮಾಡಿಲ್ಲ ಆಯಿತಾ. ಇವತ್ತು ನೋಡಿ ಎಂಥ ಕತೆ ಮಾಡಿದ್ದೆ ಅಂತ ಅಂದರೆ, ನಾನು ಫೋಟೋಗ್ರಾಫರ್ಗೆ ಬುಕ್ ಮಾಡಿದಾಗ ಶಿವಮೊಗ್ಗದ ಒಬ್ಬರು ಹೆಸರಾಂತ ಫೇಮಸ್ ಆಯಿತಾ ಅವರು, ನನಗೆ ಅವರೇ ಬೇಕು ಅಂತ ಹೇಳ್ಬಿಟ್ಟು ಮುಂಚೆನೇ ಆಲ್ಮೋಸ್ಟ್ ಒಂದು 2 months ಮುಂಚೆನೇ ನಾವು ಅವರಿಗೆ ಬುಕ್ಕಿಂಗನ್ನು ಮಾಡಿದ್ದಿದ್ದು. ಏನು ಮಿಸ್ಟೇಕ್ ಮಾಡಿದ್ದೀನಿ ಗೊತ್ತಿಲ್ಲ, ಮಾಮ್ಸ್ ಬ್ರೈನ್ ಅಂತಾರಲ್ಲ, ಹೇಗೆ ಮಾಡಿದ್ದೀನಿ ಮಿಸ್ಟೇಕ್ ಅನ್ನೋದು ನನಗೆ ಗೊತ್ತಿಲ್ಲ. 18th May ಅಂತ ಅವ್ರಿಗೆ ಕಳಿಸಿದ್ದೀನಿ, ಡೇಟ್ ತಪ್ಪು ಕಳಿಸಿದ್ದೀನಿ ಆ್ಯಂಡ್ ಡೇ ಕರೆಕ್ಟಾಗಿ ಕಳಿಸಿದ್ದೀನಿ, ಫ್ರೈಡೇ ಅಂತ ಹೇಳಿದ್ದೀನಿ. ಅವರು ಡೇಟ್ ಮೇಲೆ ಬರ್ಕೊಂಡಿದ್ದಾರೆ, ಓಕೆ 18th ಅಂತ ಅವರು ರಿಜಿಸ್ಟರ್ಡ್ ಮಾಡ್ಕೊಂಡಿದ್ದಾರೆ. ಸೊ ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ. ನಾನು ಈವನ್ ಹಿಂದಿನ ದಿನ ಯೂಶ್ವಲಿ ಕಾಲ್ ಮಾಡ್ತೇನೆ ಆಯಿತಾ ನನ್ನ ಫೋಟೋಗ್ರಾಫರ್ಗೆ, ಹೀಗೆ ನಾಳೆ ಇದೆ 10 ಗಂಟೆಗೆ ಬರ್ತೀರಾ ಅಲ್ವಾ ಅಂತೆಲ್ಲ ಕನ್ಫರ್ಮಾಗಿ ಒಂದು ಸಲ ಮಾತಾಡ್ತೀನಿ. ಬಟ್ ನಾನು ಬೇಬಿ ಇದರಲ್ಲಿ ಅವನ ಕೆಲಸಗಳಲ್ಲಿ ಏನಾಯಿತೋ ಏನೋ ಗೊತ್ತಿಲ್ಲ ನನಗೆ, ಹಿಂದಿನ ದಿನ ನಾನು ಅವರಿಗೆ ಮೆಸೇಜ್ ಮಾಡಿದ್ದೀನಿ, ಓಕೆ ಹೋಪ್ ಸೊ ಯು ಪ್ಲೀಸ್ ಕಮ್ ಅಟ್ 10 o'clock ಟು ದ ವೆನ್ಯೂ ಅಂತ ಹಿಂದಿನ ದಿನ ಹಾಕಿದ್ದೀನಿ. ಅವರೇನು ಅಂದ್ಕೊಂಡಿದ್ದಾರೆ, ಓಕೆ 18th ಹೇಳ್ತಿದ್ದಾರೆ ಅಂತ. ಅವರು ಕೇಳೋಕ್ಕೋಗಿಲ್ಲ, ನಾನು 18th ಕಳಿಸಿದೆ ಅಂತ ನನಗಂತೂ ಐಡಿಯಾನೇ ಇಲ್ಲ. ಸೊ ಹಾಗಾಗಿ ನಾನು ಕೇಳೋಕ್ಕೋಗಿಲ್ಲ. ಇವೆರಡು ಮಧ್ಯದಲ್ಲಿ ಗೊತ್ತೇ ಆಗಿಲ್ಲ, ಡೇಟ್ ತಪ್ಪು ಕೊಟ್ಟಿರೋದು ಬೇರೆ, ಎಲ್ರಿಗೂ ಡೇಟ್ ಕರೆಕ್ಟಾಗಿ ಕಳಿಸಿದ್ದೀನಿ. ಮೇಕಪ್ ಆರ್ಟಿಸ್ಟ್ಗಾಗಲಿ, ಡೆಕೋರೇಷನರ್ಗಾಗಲಿ, ಇನ್ನೊಂದು ಮತ್ತೊಂದು ಊಟ ಎಲ್ಲರಿಗೂ ಪ್ರಾಪರಾಗಿ ಮಾಡಿದ್ದೀನಿ. ಬಟ್ ಮೇನ್ ಇಂಪಾರ್ಟೆಂಟ್ ಪರ್ಸನ್ ಫೋಟೋಗ್ರಾಫರ್ ಅವ್ರಿಗೆ ತಪ್ಪಾಗಿ ಕೊಟ್ಟಿದ್ದಾನೆ. ಸೊ ಆವತ್ತು 10 ಗಂಟೆಗೆ ನಾನು ರೆಡಿ ಆಗಿದ್ದೇನೆ, 10-10:30 ರೆಡಿಯಾಗಿ ಹೊರಗೆ ಬಂದುಬಿಟ್ಟು, ಓಕೆ ಎಲ್ಲಿದ್ದೀರಾ ಸರ್ ಅಂತ ಕಾಲ್ ಮಾಡ್ತಿದ್ದೀನಿ. ಅವ್ರು ಅದಕ್ಕೆ, ಮೇಡಮ್ ಇವತ್ತಲ್ವಾ ಇರೋದು, ನೀವು 18th ಅಲ್ವಾ ಹೇಳಿರೋದು. ಆಮೇಲೆ ಲಿಟ್ರಲಿ ಫ್ರೋಸ್ ಆಗೋಗ್ಬಿಟ್ಟೆ ನಾನು. ಏನಾಗ್ತಿದೆ, ಲೈಕ್ ವಾಟ್ ಯು ಆರ್ ಸೇಯಿಂಗ್, ನಾನೇನು ತಪ್ಪು ಮಾಡಿದ್ದೀನಿ, ನಾನು ನಿಮಗೆ ಫ್ರೈಡೇ ಅಂತ ಅಲ್ಲಿ ಕಳಿಸಿದ್ದೀನಿ. ಮೇಡಮ್ ನಾವು ಡೇಟ್ ಅಷ್ಟೇ ನೋಡ್ತೀವಿ, ನೀವು ಡೇ ಯಾವುದಂತೆಲ್ಲ ನಾವು ಅಷ್ಟೊಂದು ಕ್ಲಿಯರಾಗಿ ನೋಡೋಕೆ ಹೋಗಲ್ಲ. ನಾನು ಇವನ್ ಕಾಂಟ್ಯಾಕ್ಟ್ ನಂಬರೂ ನಿಮ್ಮ ಹೆಸರು ಡೇಟ್ 18th ಅಂತಲೇ ನಾನು ಸೇವ್ ಮಾಡ್ಕೊಂಡಿರೋದು. ಆ್ಯಂಡ್ ಅವರು ಅನ್ಫಾರ್ಚುನೇಟ್ಲಿ ಆ ಹೋಲ್ ಟೀಮ್ ಅವ್ರಿಗೆ ಬೇರೆ ಇವೆಂಟ್ ಬುಕ್ ಮಾಡ್ಕೊಂಡಿದ್ದಾರೆ, ಅವ್ರು ಬ್ಯಾಂಗ್ಳೂರಲ್ಲಿದ್ದಾರೆ. ಲೈಕ್ ಲಿಟ್ರಲಿ ನಾವು ಯಾರೂ ಇಲ್ಲ ಮೇಡಮ್ ಅಲ್ಲಿ ಬರೋದಕ್ಕೆ. ನಾನು ಏನು ನಡೀತದೆ ಅಂತ ಗೊತ್ತಾಗ್ತಿಲ್ಲ. ಲಿಟ್ರಲಿ ನಾನು ಜಗಳನೇ ಆಡೋಕೆ ಹೋಗ್ತಿದ್ದೆ ಅವ್ರ ಹತ್ರ. ಏನು ಹಿಂಗೆ ಮಾಡ್ತಿದ್ರೆ ನನಗೆ ಗೊತ್ತಿಲ್ಲ, ನನಗೆ ಯಾರನ್ನಾದ್ರೂ ಕಳಿಸ್ಬಿಡಿ ಅಂತ ನಾನು. ಆಮೇಲೆ ನನ್ನ ಹಸ್ಬೆಂಡು ಪ್ಲೀಸ್ ಕಾಮ್ ಡೌನ್ ಆಗು ಅಂತ ಅವ್ನ ಫೋನ್ ಇಸ್ಕೊಂಡು, ಸರ್ ಏನಾದರೂ ಒಂದು ಮಾಡಿ ನಿಮ್ಮ ಫ್ರೆಂಡ್ಸೋ ಇವರು ಯಾರನ್ನಾದರೂ ಒಟ್ಟು ಕಳಿಸ್ಕೊಡಿ ಪ್ಲೀಸ್ ದಯವಿಟ್ಟು ಅಂತ ಅವ್ನು ರಿಕ್ವೆಸ್ಟ್ ಮಾಡ್ದ. ಸೊ ಆಮೇಲೆ ಅವರು ಕೂಡ 11 o'clockವರೆಗೂ ಟ್ರೈ ಮಾಡಿದ್ರು ಯಾರು ಸಿಗ್ತಾರೆ ಏನಂತ. ಸೊ ಅಲ್ಲೇ ಲೋಕಲ್ ಇರುವಂತಹ ಅವ್ರ ಫ್ರೆಂಡ್ಸು ಯಾರೋ ಒಬ್ಬರು ಸಿಕ್ಕಿದ್ರು ಫಾರ್ಚುನೇಟ್ಲಿ. ಸೊ ಹಾಗಾಗಿ ಅವರು ನಾವು ಕರೆಕ್ಟಾಗಿ 12 ಗಂಟೆಗೆ ಬರ್ತೇವೆ ಅಂತ ಹೇಳಿದರು. 12 ಗಂಟೆಗೆ ಇವೆಂಟ್ ಶಾಸ್ತ್ರ ಶುರುವಾಗೋದು, 11:15 ಇವರು ಬ್ರಾಹ್ಮಣರು ಬಂದಿದ್ದು, ಅವರು ಎಲ್ಲ ರೆಡಿ ಮಾಡಿಕೊಂಡು 12 ಗಂಟೆಯಿಂದ ಟೈಮ್ ಚೆನ್ನಾಗಿದ್ದಿದ್ದು. ಸೊ ಹಾಗಾಗಿ 12 ಗಂಟೆಗೆ ಅವ್ರು ಬರ್ತೀನಿ ಅಂದ್ರೆ ಐ ಆಮ್ ಲೈಕ್ ಓಕೆ, ನಮ್ಮ ಇಂಡಿವಿಜುವಲ್ ಫೋಟೋಸ್ ತೆಗ್ದಿಲ್ಲ ಅಂದರೂ ಪರವಾಗಿಲ್ಲ, ಬೇಬಿದು ಫೋಟೋ ತೆಗ್ದಿಲ್ಲ ಅಂದರೂ ಪರವಾಗಿಲ್ಲ, ಈವೆಂಟ್ ಕವರ್ ಮಾಡಿದ್ರೆ ಸಾಕು ಅನ್ನೋದು ನನಗೆ ಆಗಿತ್ತು. ಮತ್ತು ಸ್ಟೋರಿಗೆ ವಾಪಸ್ ಬರ್ತೇನೆ. ಇಲ್ಲಿ ನನ್ನ ಮಗನಿಗೆ ನಾಮಕರಣದ ಮಾಡ್ತಾಯಿದ್ದೀವಿ. ಸೊ ಅಲ್ಲಿ ಹೆಸರಿಡ್ತಾಯಿದ್ದೀವಿ. ಅವ್ನು ಆಲ್ಮೋಸ್ಟ್ ಎಲ್ಲ ರಿಚುವಲ್ಸು ಕೂಡ ನಮ್ಮ ಅಣ್ಣನೇ ಮಾಡಿರೋದು. ಸೊ ಹಾಗಾಗಿ ನಾಮಕರಣನೂ ಹೆಸರು ಅವನ ಹತ್ರನೇ ಇಡ್ಸೋಣ ಅಂತ ಹೇಳ್ಬಿಟ್ಟು ಒಂದು ಚಿನ್ನದ ರಿಂಗಲ್ಲಿ ಜೇನುತುಪ್ಪನ ಅದ್ದಿ ಬಾಯಲ್ಲಿಡ್ತಾರೆ. ಅದಾದಮೇಲೆ ಕಿವಿಯಲ್ಲಿ ನಾವು ಏನಂತ ಹೆಸರಿಡ್ತಾ ಇದ್ದೀವಿ ಆ ಹೆಸರನ್ನು ಇಡ್ತಾರೆ. ನಾವು ಒಂದು ಸಿಂಹರಾಶಿ ಆಗಿರೋದ್ರಿಂದ ನಾವು ಮೀ ಸಮಥಿಂಗ್ ಅದರಲ್ಲೇ ಇಡಬೇಕಿತ್ತು. ಸೊ ಹಾಗಾಗಿ ನಾವು ಅದೇ ಅಕ್ಷರದಲ್ಲೇ ಇಟ್ವಿ. ಅಂದರೆ ನಮಗೆಲ್ಲ ಏನು ಮಾಡಿದ್ರು ಅಂದರೆ ನಮ್ಮ ಅಪ್ಪ ಅಮ್ಮ ಹೆಸರಿಡ್ಬೇಕಾದ್ರೆ ನಮ್ಮ ರಾಶಿ ಪ್ರಕಾರ ಒಂದು ಆಗ ನಾಮಕರಣ ಟೈಮಲ್ಲಿ ಒಂದು ಹೆಸರಿಟ್ಟರು. ನಂತರ ಆ್ಯಕ್ಚುಲಾಗಿ ಅವ್ರಿಗೆ ಬೇಕಾದಂಗೆ ಪ್ರೀತಿಯ ನಾಮವನ್ನು ಚೇಂಜ್ ಮಾಡಿಕೊಂಡ್ರು. ಬಟ್ ವಿ ವರ್ ವೆರಿ ಶ್ಯೂರ್ ಅವನಿಗೆ ಏನು ನಕ್ಷತ್ರದಲ್ಲಿ ಅಥವಾ ರಾಶಿಯಲ್ಲಿ ಬಂದಿದೆ ಅದನ್ನೇ ಇಡಬೇಕು ಅಂತ ನಾವು ಡಿಸೈಡ್ ಆಗಿದ್ದಿದ್ದು. ಸೊ ಹಾಗಾಗಿ ಯೂನಿಕಾಗಿ ಮತ್ತು ಯಾವುದಾದ್ರೂ ಕೃಷ್ಣನ ಹೆಸರೇ ಇಡಬೇಕು
ಹೆಸರಿಡಬೇಕು ಅಥವಾ ಶಿವನ ಹೆಸರಿಡಬೇಕು ಅನ್ನೋದು ನಮಗೆ ಆಸೆ ಇತ್ತು. ಅದಕ್ಕೆ ನಾವು ಸುಮಾರು ಕಡೆ ಹುಡುಕಿದ್ವಿ, ಕೇಳಿದ್ವಿ. ಅದ ನಂತರ ಒಬ್ಬರು ಈ ಶಾಸ್ತ್ರಗಳನ್ನು ತಿಳ್ಕೊಂಡಿರೋರಂಥವ್ರು ಒಬ್ಬರು ಪಂಡಿತರಿದ್ದರು ಆನ್ಲೈನಲ್ಲಿ, ಅವರು ಸಿಕ್ಕಿದ್ರು ನಮಗೆ. ಸೊ ಹಾಗಾಗಿ ಅವ್ರ ಹತ್ರ ಕನ್ಸಲ್ಟೇಷನ್ನ ತೊಗೊಂಡು ನಮಗೆ ಹೀಗೆ ಕೃಷ್ಣನ ಹೆಸರು ಬೇಕು, ಶಿವನ ಹೆಸರೇ ಆಗಿರಬೇಕು ಅಂತ ಎಲ್ಲ ಮಾತಾಡಿ ಕೊನೆಗೆ ಒಂದು ಹೆಸರನ್ನ ನಾವು ಡಿಸೈಡ್ ಮಾಡ್ತೀವಿ. ಅದು ನಾವು ಫಸ್ಟ್ ಮಂತಲ್ಲೇ ಡಿಸೈಡ್ ಮಾಡಿಬಿಟ್ವಿ. ಬಿಕಾಸ್ ನಮಗೆ ಬರ್ತ್ ಸರ್ಟಿಫಿಕೇಟಲ್ಲಿ ಅವ್ನ ನೇಮ್ ಬೇಕಿತ್ತು, ಅವ್ನ ಆಧಾರ್ ಕಾರ್ಡ್ ಮಾಡಿಸ್ಬೇಕಿತ್ತು, ಮತ್ತು ಒಂದಷ್ಟು ಇನ್ವೆಸ್ಟ್ಮೆಂಟ್ ಈ ರೀತಿ ಅವನದು ಇದ್ರಲ್ಲಿ ಮಾಡೋದಕ್ಕೆ ಪಾನ್ ಕಾರ್ಡ್ ಬೇಕಿತ್ತು. ಸೊ ಅದಕ್ಕೆಲ್ಲ ನಮಗೆ ಸುಮಾರಷ್ಟು ಡಾಕ್ಯುಮೆಂಟ್ಸ್ ಬೇಕಿತ್ತು. ಹಾಗಾಗಿ ಅವನ ಡಾಕ್ಯುಮೆಂಟಲ್ಲಿ ಅವನ ನೇಮ್ನ ಆಲ್ರೆಡಿ ಇತ್ತು, ಬಟ್ ಯಾವತ್ತೂ ಆ ಹೆಸರಲ್ಲಿ ಕರೆದಿರಲಿಲ್ಲ. ಆ್ಯಂಡ್ ನಾಮಕರಣ ಮಾಡೋವರೆಗೂ ಆ್ಯಕ್ಚುಲಾಗಿ ಆ ಹೆಸರಲ್ಲಿ ಕರಿಬಾರ್ದು ಅಂತ ಹೇಳ್ತಾರೆ. ಸೊ ಹಾಗಾಗಿ ಆ ಹೆಸರನ್ನ ನಾವು ಕರೆದಿರಲಿಲ್ಲ ಆ್ಯಂಡ್ ಇಟ್ಟೂ ಇರಲಿಲ್ಲ. ಸೊ ನಾಮಕರಣ ಮಾಡಿದ ಮೇಲೇ ಅವನಿಗೆ ಆ ಹೆಸರಿಂದ ಕರೆಯೋಕ್ಕೆ ಶುರು ಮಾಡಿದ್ದು. ಆ್ಯಂಡ್ ನಾವು ಅಲ್ಲಿ ತನಕ ಹಾಗಾಗಿ ನನಗೆ ಕೃಷ್ಣ ಇಷ್ಟ ಅಲ್ವಾ, ಸೊ ಹಾಗಾಗಿ ಕಾನ ಅಂತ ಇಟ್ಟಿದ್ದು. ಕಾನ ಅರ್ಥ ಹಿಂದಿಯಲ್ಲಿ ಕಾನ ಅಂತ ಅಂದರೆ ಕೃಷ್ಣ ಅಂತ. ಸೊ ಕನ್ನಯ್ಯ ಕಾನ ಅಂತೆಲ್ಲ ಹೇಳ್ತಾರೆ. ಸೊ ಹಾಗಾಗಿ ನಾನು ಕಾನ ಅಂತಲೇ ಇಡೋಣ ಅಂತೇಳ್ಬಿಟ್ಟು ಅದೇ ಹೆಸರಲ್ಲೇ ನಾವು ಅವನ್ನ ಕರೆಯೋದಕ್ಕೆ ಶುರು ಮಾಡಿದ್ದು. ಆ್ಯಂಡ್ ಆಲ್ಮೋಸ್ಟ್ ಎಲ್ಲರೂ ಕೂಡ ಇವಾಗ ಕಾನ ಅಂತಲೇ ಕರೀತಾರೆ. ಆ್ಯಂಡ್ ಕನ್ನಡದವ್ರಿಗೆ ಸ್ವಲ್ಪ ಅದು ಇದೇನಿದು ಖಾನ ಆ ಥರ ಎಲ್ಲ ಅನಿಸುತ್ತೆ, ಬಟ್ ಇಟ್ಸ್ ಎ ಕೃಷ್ಣ ನೇಮ್. ಸೊ ಖಾನ ಅಂತ ಕರಿಬೋದು, ತಮಿಳಲ್ಲಿ ಕನ್ನ ಅಂತ ಹೇಳ್ತಾರೆ. ಸೊ ಎರಡಲ್ಲಿ ಯಾವುದಾದ್ರೂ ಒಂದು. ಸೊ ಅವನ ಆ್ಯಕ್ಚುಲ ಹೆಸರು ನಾವು ಕರೆದಿದ್ದು ಕಡಿಮೆ. ಇದನ್ನೇ ಎಲ್ಲರೂ ಅಕ್ಕಪಕ್ಕದವ್ರ ಮನೆಯಲ್ಲಿ ಆಗಲಿ ಅಥವಾ ನನ್ನ ಅಪ್ಪ ಅಮ್ಮ ಎಲ್ಲರೂ ಆಲ್ಮೋಸ್ಟ್ ಅವನಿಗೆ ಕಾನ ಅಂತಲೇ ಕರೆಯೋದು. ಆ್ಯಂಡ್ ಇಲ್ಲಿ ತೊಟ್ಲಿಗೂ ಮತ್ತು ಅಲ್ಲಿ ನೆಲಕ್ಕೂ ಸ್ವಲ್ಪ ಡಿಸ್ಟೆನ್ಸ್ ಕಡಿಮೆ ಇರೋದ್ರಿಂದ ಅವನ್ನ ಪಾಸ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು. ಆ್ಯಂಡ್ ಇಬ್ಬರೂ ಸೀರೆ ಉಟ್ಕೊಂಡಿದ್ದರಿಂದ ತುಂಬ ಸರ್ಕಸ್ ಮಾಡ್ತಾಯಿದ್ವಿ. ಹಿಂಗೆ ಫುಲ್ಲು ಡೌನ್ ಹೋಗಿ ಅವನ್ನ ಹಿಂಗೆ ಎತ್ತುಕೊಂಡು ಹಂಗೆ ಹಾಕೋದು ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಆ್ಯಂಡ್ ಅದರಲ್ಲೂ ಅವನಿಗೆ ಫುಲ್ ನಿದ್ದೆ ಬಂದುಬಿಟ್ಟು ಅಳೋಕ್ಕೆ ಶುರು ಮಾಡ್ದ. ಇದರಲ್ಲಿ ಏನಂತ ಅಂದರೆ ಈ ಜಂಜಾಟದಲ್ಲಿ ನನ್ನ ತಲೆ ಬಿಸಿಯಲ್ಲಿ ಅವನಿಗೆ ಫಸ್ಟ್ ಸ್ನ್ಯಾಪ್ ಕೊಡೋದೇ ನಮಗೆ ಆಗಲಿಲ್ಲ. ಆ್ಯಂಡ್ ಅವನು ಯಾಕೋ ಮಲಗಲೇ ಇಲ್ಲ, ಎಷ್ಟು ಟ್ರೈ ಮಾಡಿದ್ರು ಅವ್ನು ಮಲಗಲೇ ಇಲ್ಲ. ಸೊ ಹಾಗಾಗಿ ಅವನಿಗೆ ಫಸ್ಟ್ ಸ್ನ್ಯಾಪ್ ಕೊಡಲೇ ಇಲ್ಲ. ಆ್ಯಂಡ್ ಅಲ್ಲಿ ಮೇಲೆ ಕೆಳಗೆ ಹಿಂಗೆ ಮಾಡ್ತಾ ಗುಳೋ ಅಂತ ಹೇಳ್ತಾ ಇದ್ದ. ಅದೇ ತೊಟ್ಲಲ್ಲಿ ಹಾಕಿ ತೂಗೋಕ್ಕೆ ಶುರು ಮಾಡಿದ್ರೆ ಫುಲ್ ಖುಷಿಯಾಗ್ಬಿಟ್ಟ. ಫುಲ್ ಅವನಿಗೆ ನಿದ್ದೆ ಬೇರೆ ಹಿಂಗೆ ಮಂಪರು ಬರ್ತಾಯಿತ್ತು ಅವನಿಗೆ. ಸೊ ಹಾಗಾಗಿ ತೂಗ್ತಾ ಇದ್ದರೆ ಆರಾಮಾಗಿ ಮಲ್ಕೊತಾ ಇದ್ದ ಅವನು. ಆ್ಯಂಡ್ ಇಲ್ಲಿ 5 ಜನ ನಾವು ಇಲ್ಲಿ ತೂಗ್ತಾ ಇದ್ದೀವಿ. ಆ್ಯಂಡ್ 5 ಜನ ಮುತ್ತೈದೆಯರು ಆರತಿ ಮಾಡಬೇಕು ಅಂತ ಅವನಿಗೆ ಇಲ್ಲಿ ಆರತಿಯನ್ನು ಮಾಡ್ತಾಯಿದ್ದೀವಿ. ಅವನು ಲಿಟ್ರಲಿ ಇವೆಂಟ್ ಫುಲ್ಲೂ ಒಂಥರ ಇದಾಗ್ಬಿಟ್ಟಿದ್ದ ಅವನು. ಯಾಕಂತಂದರೆ ಫುಲ್ಲು ನಿದ್ದೆ ಬರ್ತಿದ್ದೆ ಅವನಿಗೆ, ನಿದ್ದೆ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ಎಲ್ಲರೂ ಬರೋದು, ಮಾತಾಡ್ಸೋದು, ಕೊಡೋದು ಅಥವಾ ಎತ್ಕೊಳ್ಳೋದು ಈ ಥರ ಏನೇನೋ ಮಾಡ್ತೀವಿ. ಅವ್ನಿಗೇನೋ ಒಂಥರ ಕಿಟ ಅನ್ನಿಸ್ತಾ ಇತ್ತು ಅನಿಸುತ್ತೆ. ತುಂಬ ಇರಿಟೇಟೆಡ್ ಆಗೋಗಿದ್ದ ಅವತ್ತು. ಆ್ಯಂಡ್ ನನ್ನ ಸ್ಯಾರಿದು ಬ್ಲೌಸಿಗೆ ಅವನಿಗೆ ನಾವು ಕುರ್ತಾ ಹೊಲಿಸಿದ್ದು. ಇದು ಫುಲ್ಲಿ ಕಸ್ಟಮೈಸ್ಡ್ ಆಯಿತಾ, ಎಲ್ಲೂ ರೆಡಿಮೇಡ್ ತೊಗೊಂಡಿರೋದಲ್ಲ. ಆ್ಯಂಡ್ ಅವನ ಇಲ್ಲಿ ಜೇಬಿಗೆ ಶಂಕು, ಚಕ್ರ, ಗದೆ ಇದನ್ನು ಕೃಷ್ಣಂದು ಇದನ್ನು ಮಾಡಬೇಕು ಅಂತ ನನಗೆ ಆಸೆ ಇತ್ತು. ಸೊ ಹಾಗೇ ಮಾಡಿಕೊಟ್ರು ಅವರು. ತುಂಬ ಕ್ಯೂಟಾಗಿ ಕಾಣಿಸ್ತಿದ್ದ ಅವತ್ತಂದು, ತುಂಬ ಮುದ್ದಾಗಿ ಕಾಣಿಸ್ತಿದ್ದ ಅವನು. ನೋಡಲಿಕ್ಕೆ ನನಗೆ ಫುಲ್ಲು ಖುಷಿ ಆಗ್ತಾಯಿತ್ತು. ಅವನಿಗೆ ಯಾವಾಗಲೂ ನಾವು ಶರ್ಟು ಪ್ಯಾಂಟು ಅದರಲ್ಲೇ ಯಾವಾಗಲೂ ರೆಡಿ ಮಾಡ್ತಿರ್ತೀವಲ್ವ. ಸೊ ಟ್ರೆಡಿಷ್ನಲ್ ಹಾಕಿದಾಗ ಏನೋ ತುಂಬ ಡಿಫ್ರೆಂಟ್ ಅನ್ನಿಸ್ತಾನೆ. ಹಾಗೆ ತೂಗ್ತಾ ಅಲ್ಲೇ ಆಲ್ಮೋಸ್ಟ್ ಮಲ್ಕೊಂಡೇ ಬಿಟ್ಟಿದ್ದ ಅವನು. ಸೊ ಫೈನಲಿ ಅವನ ನೇಮ್ನ ರಿವೀಲ್ ಮಾಡೋವಂತಹ ಟೈಮು. ಆಬ್ವಿಯಸ್ಲಿ ನಿಮಗೆ ಆಲ್ರೆಡಿ ಅವನ ನೇಮ್ ಗೊತ್ತಾಗಿದೆ, ಬಟ್ ಸ್ಟಿಲ್ ನಾವು ಯಾವ ರೀತಿ ಮಾಡಿಸಿದ್ವಿ ಅಂತ ಹೇಳ್ತೇನೆ. ಸೊ ಮೇಲ್ಗಡೆ ಅಲ್ಲಿ ಕೃಷ್ಣ ಇದೆ. ಆ್ಯಂಡ್ ಹೀಗೆ ಹಳೆ ಕಾಲದ್ದು ಓಲೆಗಳೆಲ್ಲ ಬರ್ತಿದ್ವಲ್ಲ, ಒಬ್ಬ ರಾಜರಿಂದ ರಾಜ್ಯ ಕೊಡೋದು, ಆ ಥರ ಥೀಮಲ್ಲಿ ನನಗೆ ಬೇಕಿತ್ತು. ಸೊ ಹಾಗೆ ಮಾಡಿಕೊಟ್ಟಿದ್ರು. ಮಹಾಕ್ಷ ಅಂತ ಅವನ ಹೆಸರು. ಸೊ ಇದು ಮಹಾಕ್ಷ ಅಂದರೆ ಅರ್ಥ ಶಿವನ ಹೆಸರು ಅಂತಲೇ ಹೇಳ್ಬೋದು. ಆಗಲೇ ಹೇಳಿದಾಗೆ ಮಾಯಿಂದ ಅವನಿಗೆ ಹೆಸರಿಡಬೇಕಾಗಿದ್ದಿತ್ತು. ಸೊ ಹಾಗಾಗಿ ನಾವು ಮಹಾಕ್ಷ ಅಂತ ಹೆಸರಿಟ್ವಿ. ತುಂಬ ಯೂನೀಕ್ ಆಗಿರೋ ಹೆಸರು ಅದು, ನಾನಂತೂ ಎಲ್ಲೂ ಮುಂಚೆ ಕೇಳಲಿಲ್ಲ.
ಸೊ ನನಗೆ ತುಂಬ ಸ್ಯಾಟಿಸ್ಫೈಡ್ ಫೀಲ್ ಆಯಿತು. ಅವ್ರಿಗೆ ಆ ಒಂದಷ್ಟು ನೇಮ್ಸ್ಗಳನ್ನು ಕೊಟ್ಟಿದ್ರು ಆಯಿತಾ, ಒಂದಷ್ಟು ಸ್ವಲ್ಪ ಕಷ್ಟ ಇತ್ತು. ಸೊ ಹಾಗಾಗಿ ಅಂದರೆ ಇವಾಗ ಕರಿಯೋದಕ್ಕೂ ಸ್ವಲ್ಪ ಈಸಿ ಅನ್ನಿಸ್ಬೇಕಿತ್ತಲ್ಲ, ಇನ್ನೂ ತುಂಬ ಚೆನ್ನಾಗಿತ್ತು. ಬಟ್ ನಾಲ್ಗೆ ಎಲ್ರಿಗೂ ಹೊರಡಲ್ಲ ಮತ್ತು ತಪ್ಪಾಗಿ ಕರೆದ್ಬಿಡ್ತಾರೆ ಅಂತೇಳ್ಬಿಟ್ಟು ಸ್ವಲ್ಪ ಯೂನಿಕಾಗೂ ಇರಲಿ, ಸ್ವಲ್ಪ ಈಸಿಯಾಗಿರಲಿ ಅಂತೇಳ್ಬಿಟ್ಟು ನಾವು ಮಹಾಕ್ಷ ಅಂತ ಇಟ್ವಿ. ಡೆಕೋರೇಷನ್ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು. ಬಂದಿರೋರೆಲ್ಲ ಆಲ್ಮೋಸ್ಟ್ ಡೆಕೋರೇಷನ್ ಬಗ್ಗೆನೇ ಮಾತಾಡ್ತಿದ್ರು. ಎಲ್ಲ ಟಾಪ್ ನಾಚಾಗಿ ಕಾಣಿಸ್ತಾಯಿತ್ತು ಅದು. ಅಂದರೆ ಎವ್ರಿ ರುಟೀನ್ ಡೆಕೋರೇಷನ್ ನೋಡಿ ನನಗೆ ಆ ಡೋರ್ದು ತುಂಬ ದಿನದಿಂದ ಆಸೆ ಇತ್ತು ನನಗೆ, ಅದೊಂದು ವಿಂಟೇಜ್ ಟೈಪ್ ಮಾಡಿಸ್ಬೇಕು ಅಂತ. ಐ ವಾಸ್ ಸೋ ಹ್ಯಾಪಿ ಆ್ಯಂಡ್ ಎಲ್ರಿಗೂ ಅದು ಇಷ್ಟ ಆಯಿತು. ಎಲ್ಲರೂ ಅದನ್ನೇ ಹೇಳಿದರು. ಆ್ಯಂಡ್ ನಾವು ಯಾರನ್ನ ಕರೆದಿದ್ವಿ ಅವರೆಲ್ಲ ತಪ್ಪದೇ ಬಂದಿದ್ದಾರೆ. ಇವೊಂದು ಅದು ವೀಕ್ ಡೇ ಆಗಿದ್ದರೂ ಕೂಡ, ಫ್ರೈಡೇ ಆಗಿದ್ದರೂ ಕೂಡ ಎಲ್ಲರೂ ಖುಷಿಯಿಂದ ಬಂದು ಹರಿಸಿ ಹಾರೈಸಿದ್ದಾರೆ. ನನಗೆ ತುಂಬ ಖುಷಿ ಆಯ್ತದು. ಆ್ಯಂಡ್ ಎಲ್ರಿಗೂ ಒಂದು ಟಿಪ್ ಏನಂತಂದರೆ, ನಿಮ್ಮ ಲೈಫಲ್ಲಿ ಯಾರು ಇಂಪಾರ್ಟೆಂಟು, ನಿಮ್ಮ ಖುಷಿ ಕ್ಷಣದಲ್ಲಿ ಯಾರಿಗೆ ಭಾಗವಹಿಸಬೇಕು ಅಂತ ಆಸೆ ಇರುತ್ತೆ, ಅಂದರೆ ನಿಮ್ಮವರು, ನಿಮ್ಮ ಹತ್ರದವರು ಯಾರು ಅಂತ ಗೊತ್ತು ಮಾಡ್ಕೋಬೇಕು ಅಂತ ನಿಮಗೇನಾದರೂ ಆಸೆ ಇದ್ದರೆ ನಿಮ್ಮ ಈವೆಂಟ್ಗಳನ್ನ ವೀಕ್ ಡೇಲಿ ಇಡಿ. ಐ ಆಮ್ ಶ್ಯೂರ್ ಯಾರ್ಯಾರು ನಿಮಗೆ ತುಂಬ ಹತ್ತಿರ ಇದ್ದಾರೆ ಅವರಷ್ಟೇ ಬರ್ತಾರೆ, ಅವರಷ್ಟೇ ನಿಮಗೋಸ್ಕರ ಟೈಮ್, ಅಂದರೆ ನಿಮಗೋಸ್ಕರ ನಿಮ್ಮ ಲೈಫಲ್ಲಿ ಆಗುವಂಥ ಈವೆಂಟ್ಗೋಸ್ಕರ ನಿಮ್ಮ ಖುಷಿಯಲ್ಲಿ ತಾವು ಭಾಗವಹಿಸೋದಕ್ಕೆ ಟೈಮ್ನ ಯಾರು ಕೊಡ್ತಾರೆ ಅಂತ ನಿಮಗೆ ತುಂಬ ಕ್ಲಿಯರಿ ಅರ್ಥ ಆಗೋಗುತ್ತೆ. ಸೊ ಇಟ್ಸ್ ಅ ಸ್ಮಾಲ್ ಟಿಪ್, ಟ್ರೈ ಇಟ್ ನೆಕ್ಸ್ಟ್ ಟೈಮ್. ಸೊ ಈ ರೀತಿ ನಮ್ಮದು ನಾಮಕರಣ ನಡೀತು. ಆ್ಯಂಡ್ ಕಮ್ಮಿಂಗ್ ಟು ದ ಫೋಟೋಗ್ರಫಿ ಪಾರ್ಟ್, ದೇ ಹ್ಯಾವ್ ಟ್ರೈಡ್ ದೇರ್ ಬೆಸ್ಟ್. ಆ್ಯಂಡ್ ಎಲ್ಲ ಈವೆಂಟ್ ಮುಗಿದ ಮೇಲೆ ನಾವು ನನ್ನ ಸಿಂಗಲ್ ಮತ್ತು ಬೇಬಿದು ಸಿಂಗಲ್ ಫೋಟೋಸು, ನಂದು ಗುರುದು ಫೋಟೋಸು, ಈ ರೀತಿ ನಮ್ಮದು ಎಲ್ಲ ಈವೆಂಟ್ಸು ಕೊನೆಗೆ ಮಾಡಿಬಿಟ್ಟೆ. ಆ್ಯಂಡ್ ಮಧ್ಯದಲ್ಲಿ ಅವನಿಗೆ ಒಂದು ಸ್ವಲ್ಪ ಹೊತ್ತು ಮಲಗಿಸ್ಕೊಂಡೆ. ಸೊ ಹಾಗಾಗಿ ಅವನು ಹ್ಯಾಪಿಯಾಗಿದ್ದ. ಆ್ಯಂಡ್ ಇದರಿಂದ ಈವೆಂಟ್ ಮುಗಿದ ಮೇಲೆ ನಾವೆಲ್ಲ ಫೋಟೋ ತೆಗೆದು ಇದು ಮಾಡೋಷ್ಟರೊಳಗೆ ಊಟ ಆಲ್ಮೋಸ್ಟ್ ಅವ್ರು ಕೇಟ್ರಿಂಗ್ ಅವ್ರು ಕೊಟ್ಟಿದ್ವಲ್ಲ, ಅವ್ರು ವಾಪಸ್ ಹೋಗೇ ಬಿಟ್ಟಿದ್ರು. ಆ್ಯಂಡ್ ಜನ ಕಡಿಮೆ ಇಡೋದ್ರಿಂದ ಅವ್ರು ಯಾರ್ಯಾರಿಗೆ ಬಡಿಸ್ಬೇಕು ಎಲ್ಲ ಮುಗಿಸೋವರೆಗೂ ಇದ್ದರು. ಆಮೇಲೆ ಹೋಗೇ ಬಿಟ್ಟರು. ನಮ್ಮ ನಾಮಕರಣ ಫಂಕ್ಷನಲ್ಲಿ ನಾವು ಖುಷಿಪಟ್ಟು ಏನೇನೋ ಸ್ಪೆಷಲ್ ಸ್ವೀಟ್ಸ್ಗಳವು ಇವು ಏನೇನೋ ಮಾಡಿಸಿದ್ವಿ, ಅವನ್ನೆಲ್ಲ ಯಾವುದೂ ತಿನ್ನೋಕ್ಕೆ ಆಗಲಿಲ್ಲ ನಮಗೆ. ನಂಗೆ ಅದು ತುಂಬ ಬೇಜಾರಾಗೋಯಿತು. ಅಂದರೆ ನಾನೇ ಮೆನು ಪ್ರಿಪೇರ್ ಮಾಡಿ ನಾನೇ ಆಸೆಯಿಂದ ಇದನ್ನು ತಿನ್ನೋಣ ಅಂತ ಮಾಡಿಸಿ ಅವತ್ತು ನಮ್ಗೆ ತಿನ್ನೋಕ್ಕೆ ಆಗಲಿಲ್ಲ. ಬಿಕಾಸ್ ಆಫ್ ಇದು ಅಂದರೆ ನಾನು 10ರಿಂದ 11 ಫೋಟೋಸ್ ತೊಗೋಬೇಕು ಅಂತ ಪ್ಲ್ಯಾನ್ ಇದ್ದಿದ್ದಲ್ವ. ಸೊ ಅದು ಕರೆಕ್ಟಾಗಿ ನಡೆದಿದ್ದರೆ ನಾನು ಎಲ್ಲ ಇವೆಂಟ್ಸು ಅಷ್ಟೇ ನಾನು ಪ್ರಾಪರಾಗಿ ಪ್ಲ್ಯಾನ್ ಮಾಡ್ತೀನಿ, ಪ್ರಾಪರಾಗಿ ಎಕ್ಸಿಕ್ಯೂಟ್ ಮಾಡ್ತೀನಿ. ಐ ಡೋಂಟ್ ನೋ, ಈ ನಾಮಕರಣದ್ದು ತುಂಬ ಏನೇನೋ ಮಾಡಿಬಿಟ್ಟೆ ನಾನು. ಐ ಫೆಲ್ಟ್ ಸೋ ಬ್ಯಾಡ್. ನನಗೆ 1 ತಿಂಗಳು ಅದೇ ಕಾಡ್ತಿತ್ತು, ಅಯ್ಯೋ ಎಂಥ ಕೆಲಸ ಮಾಡಿಬಿಟ್ಟೆ ಅಂತ. ಅದು ನಾನು ಇದ್ರಲ್ಲಿ ಬರೆದಿತ್ತು ಅನಿಸುತ್ತೆ, ನಮ್ಮದು ಈವೆಂಟ್ ಹಿಂಗೆ ನಡಿಬೇಕಿತ್ತು ಅಂತ. ಸೊ ಹಾಗಾಗಿ ನಡೀತು. ಅಂದರೆ ನಾನು ಪೇ ಮಾಡಿದ್ದು ಟಾಪ್ ನಾಚ್ ಫೋಟೋಗ್ರಾಫರ್ದು ಆ ರೀತಿ ಬರಲಿಲ್ಲ. ಬಟ್ ಸಮಥಿಂಗ್ ಈಸ್ ಬೆಟರ್ ದ್ಯಾನ್ ನಥಿಂಗ್ ಅಂತ ಹೇಳ್ತಾರಲ್ಲ, ದೆ ಲಿಟ್ರಲಿ ಸೇವ್ಡ್ ಮೀ ದ ಲಾಸ್ಟ್ ಮೂಮೆಂಟ್. ಸಮ್ಹೌ ದೇ ಅರೇಂಜ್ಡ್ ಸಮ್ಮನ್, ತುಂಬ ಅವ್ರು 100% ಬೆಸ್ಟ್ ಟ್ರೈ ಮಾಡಿದ್ದಾರೆ. ಆ್ಯಂಡ್ ಫೋಟೋಸು ವೀಡಿಯೋಸ್ ಎಲ್ಲ ತುಂಬ ಡೀಸೆಂಟಾಗಿ ಬಂದಿದೆ. ಐ ಆಮ್ ಸೋ ಗ್ರೇಟ್ಫುಲ್ ಫಾರ್ ದೆಮ್. ಸೊ ಇದಾಗಿತ್ತು ನಮ್ಮ ನಾಮಕರಣದ ವ್ಲಾಗ್. ಹೋಪ್ಸೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಿದ್ದೀನಿ. ಮತ್ತು ನಮ್ಮ ವ್ಲಾಗ್ದೊಂದಿಗೆ ನಾನು ಸಿಗ್ತೇನೆ. ಅಲ್ಲಿ ತನಕ ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್. ಐ ಲವ್ ಯು ಸೋ ಮಚ್. ಬಾಯ್.